All welcome back to my YouTube channel, The Science Education Forum. So ನಾವು ಕ್ಲಾಸ್ 10th ಅಲ್ಲಿ ಯಾವ್ದು ಹೇಳ್ತಾ ಇದ್ದೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಲೆಸನ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಿಮಗೆ ವಿಭಜನಾ ಕ್ರಿಯೆ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದು ಕಟ್ ಆಗ್ಬಿಡ್ತು ವಿಡಿಯೋ. ಸೊ ಅದನ್ನೇ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವಿಭಜನಾ ಕ್ರಿಯೆಯಲ್ಲಿ ಹಲವಾರು ವಿಧಗಳು ಬರ್ತಾವ. ಸೊ ವಿಭಜನೆ ಕ್ರಿಯೆಯನ್ನ ಉಷ್ಣ ನೀಡುವುದರ ಮೂಲಕ ನಾವೇನಾದ್ರೂ ನಡೆಸಿದ್ರೆ ಅದನ್ನ ಉಷ್ಣ ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ವಿಭಜನೆ ಕ್ರಿಯೆ ಆಗ್ಬೇಕು ಅಂತ ಹೇಳಿದ್ರೆ ಉಷ್ಣ ಆಗಿರ್ಬಹುದು, ಸೂರ್ಯನ ಬೆಳಕಾಗಿರ್ಬಹುದು, ನೆಕ್ಸ್ಟ್ ಇನ್ನೊಂದ್ ಯಾವ್ದು ಅಂತ ಹೇಳಿದ್ರೆ ನಿಮ್ಗೆ ವಿದ್ಯುತ್ ಶಕ್ತಿ ಆಗಿರ್ಬೋದು. ಸೊ ಈ ಮೂರು ವಿದ್ಯಮಾನಗಳ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರ ವಿಭಜನಾ ಕ್ರಿಯೆಯನ್ನ ಯಾವುದರ ಮೂಲಕ ನಾವು ನಡೆಸಬಹುದು ಅಂತ ಹೇಳಿದ್ರ ಉಷ್ಣ ಕೊಡುವುದರ ಮೂಲಕನಾದ್ರೂ ನಾವು ನಡೆಸಬಹುದು, ಅಥವಾ ಇನ್ನೊಂದ್ ಯಾವ್ದು ಹೇಳಿದ ನಾನು ಸೂರ್ಯನ ಬೆಳಕನ್ನಾದ್ರೂ ಸಹ ನಾವು ಉಪಯೋಗ ಮಾಡ್ಬೋದು. ಸೂರ್ಯನ ಬೆಳಕು, ಅದಾದ್ಮೇಲೆ ಇನ್ನೊಂದ್ ಯಾವ್ದಂತಂದ್ರೆ ವಿದ್ಯುತ್ ಶಕ್ತಿ. ಹೌದಾ? ಸೊ ವಿದ್ಯುತ್ ಶಕ್ತಿ. ಸೊ ಈ ಮೂರು ವಿದ್ಯಮಾನಗಳನ್ನ ಬಳಕೆ ಮಾಡಿಕೊಂಡು ನಾವೇನ್ ಮಾಡ್ಬೋದು, ವಿಭಜನಾ ಕ್ರಿಯೆಯನ್ನ ನಡೆಸಬಹುದು. ಆಮೇಲೆ ನಾನು ಇನ್ನೊಂದು ಲಾಸ್ಟಿಗೆ ಹೇಳ್ತಾ ಇದ್ದೆ ನಿಮ್ಗೆ, ಯಾವ್ದಂತಂದ್ರೆ AgCl ಮತ್ತೆ AgBr ಅನ್ನುವಂಥದ್ದು. ಸೊ AgCl2 ಅನ್ನುವಂಥದ್ದು ಏನಾಗುತ್ತೆ, Ag ಪ್ಲಸ್ Cl2 ಆಗಿ ಕನ್ವರ್ಟ್ ಆಗುತ್ತೆ. ಯಾವುದರ ಸಮ್ಮುಖದಲ್ಲಿ ಅಂತ ಅಂದಾಗ ಇದು ಯಾವುದು, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ, ಸೂರ್ಯನ ಬೆಳಕನ್ನ ಉಪಯೋಗಿಸಿದಾಗ. ಸೊ ಇನ್ನೊಂದು ಯಾವ್ದು ಹೇಳಿದ್ದೆ ನಾನು ನಿಮಗೆ, AgBr ಅನ್ನೋದನ್ನ ಹೇಳಿದ್ದೆ. ಹೌದಾ? ಸೊ AgBr ಏನಾಗುತ್ತೆ ಅಂತ ಹೇಳಿದ್ರೆ Ag ಪ್ಲಸ್ Br2 ಆಗಿ ಏನಾಗುತ್ತೆ, ವಿಭಜನೆ ಆಗುತ್ತೆ. ಇಲ್ಲೂ ಸಹ ಸೂರ್ಯನ ಬೆಳಕನ್ನ ನಾವೇನ್ ಮಾಡಿದೀವಿ, ಉಪಯೋಗ ಮಾಡ್ಕೊಂಡಿದೀವಿ. ಸೊ ಇದನ್ನ ಯಾಕೆ ನಾನು ಅಗೇನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವೆರಡು ರಾಸಾಯನಿಕ ಕ್ರಿಯೆಗಳೇನಿದಾವ, AgCl ಆಗಿರ್ಬೋದು, AgBr ಆಗಿರ್ಬೋದು, ಸೂರ್ಯನ ಬೆಳಕನ್ನ ಉಪಯೋಗ ಮಾಡಿಕೊಂಡು ಏನು ವಿಭಜನೆ ಆಗುತ್ತೆ. ಸೊ ಈ ಒಂದು ರಾಸಾಯನಿಕ ಕ್ರಿಯೆಗಳನ್ನ ಅಥವಾ ಈ ಪ್ರಕ್ರಿಯೆಯನ್ನ ನಾವ್ ಎಲ್ಲಿ ಉಪಯೋಗ ಮಾಡ್ತೇವೆ ಅಂದ್ರೆ ಕಪ್ಪು ಮತ್ತು ಬಿಳುಪು ಛಾಯಾಗ್ರಾಹಕದಲ್ಲಿ ಉಪಯೋಗ ಮಾಡ್ತೀವಿ. ಛಾಯಾಗ್ರಾಹಕ. ಓಕೆನಾ? ಸೊ ಫೋಟೋಗ್ರಫಿ ಅಂತ ಹೇಳಿದ್ವಿ, ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಏನ್ ಮಾಡ್ತಾರೆ, ಇದನ್ನ ಉಪಯೋಗ ಮಾಡ್ತಾರೆ. ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ ವಿಭಜನಾ ಕ್ರಿಯೆಗೆ ಸಂಬಂಧಿಸಿದಂತದ್ದು, ಅಂದ್ರೆ ಡಿಕಾಂಪೋಸಿಷನ್ ರಿಯಾಕ್ಷನ್ ಗೆ ಸಂಬಂಧಿಸಿದಂತದ್ದು. ಇನ್ನು ನೆಕ್ಸ್ಟ್ ನೋಡೋಣ, ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಂದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ. ಹಾಗಾದ್ರೆ ಮೂರನೇ ರಿಯಾಕ್ಷನ್ ಯಾವ್ದು ಅಂತ ಹೇಳಿದ್ರೆ ಸ್ಥಾನಪಲ್ಲಟ ಕ್ರಿಯೆ. ಸೊ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನೇನೆಲ್ಲ ಆಗಬಹುದು ಅಂತ ಇದನ್ನ ನಾವು ಇಂಗ್ಲಿಷ್ ನಾಗ ಏನಂತ ಕರಿತೇವೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ತಗೊಳ್ತೀವಿ ಟೆಸ್ಟ್ ಟ್ಯೂಬ್ ಅಲ್ಲಿ. ಅದಕ್ಕೆ ನಾವು ಕಬ್ಬಿಣದ ಬೊಳೆಯನ್ನ ಹಾಕ್ತೀವಿ, ಐರನ್ ನೇಲ್ ಅನ್ನ ಹಾಕ್ತೀವಿ. ಸೊ ಸ್ವಲ್ಪ ಹೊತ್ತು ಆದ್ಮೇಲೆ ಏನಾಗುತ್ತೆ, ಆ ಕಬ್ಬಿಣದ ಕಾಪರ್ ಸಲ್ಫೇಟಿನ ನೀಲಿ ಬಣ್ಣ ಏನಾಗುತ್ತೆ, ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಸೊ ಅದನ್ನ ನಾವು ರಾಸಾಯನಿಕ ಕ್ರಿಯೆಯಲ್ಲಿ ಯಾವ ರೀತಿ ತೋರಿಸಬಹುದು ಅಂತಂದ್ರೆ CuSO4 which is in the form of aqueous solution ಇರುತ್ತೆ. ಹೌದಾ? ಇದ್ರ ಕಲರ್ ಏನಾಗಿರುತ್ತೆ ಅಂದ್ರೆ ನೀಲಿ ಕಲರ್ ಇರುತ್ತೆ. ಹೌದಾ? ಸೊ ಯಾವಾಗ ನಾವ್ ಇದಕ್ಕೆ ಐರನ್ ನೇಲ್ ಅನ್ನ ಹಾಕ್ತೀವಿ, ಐರನ್ ನೇಲ್ ಅನ್ನ ಹಾಕಿದಾಗ ಅಂದ್ರೆ ಕಬ್ಬಿಣದ ಜೊತೆ ಏನ್ ಮಾಡುತ್ತೆ, ಕಾಪರ್ ಸಲ್ಫೇಟ್ ರಿಯಾಕ್ಷನ್ ಆಗುತ್ತೆ. ಸೊ ರಿಯಾಕ್ಷನ್ ಆದ್ಮೇಲೆ ಏನಾಗುತ್ತೆ, ಇದು FeSO4 ಆಗಿ ಕನ್ವರ್ಟ್ ಆಗುತ್ತೆ. FeSO4 ಅಕ್ವಿಯಸ್. ನೆಕ್ಸ್ಟ್ ಆಮೇಲೆ ಏನಾಗುತ್ತೆ, Cu ಸಪರೇಟ್ ಆಗಿ ಏನಾಗುತ್ತೆ, ಹೊರಗಡೆ ಬರುತ್ತೆ. ಇದು ಒಂದು ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ಯಾವ್ದಂತಂದ್ರೆ ಇದೇ CuSO4 ಸೊಲ್ಯೂಷನ್ ಗೆ ಇಲ್ಲಿ ಇದು ಬ್ಲೂ ಕಲರ್ ಇರುತ್ತೆ, ವಾಪಸ್ ಏನಾಗುತ್ತೆ ಬ್ಲೂ ಕಲರ್ ಇರೋದೇನಾಗುತ್ತೆ ಬಣ್ಣರಹಿತವಾಗುತ್ತೆ. ಬಣ್ಣರಹಿತ ಅಂದ್ರೆ ಬ್ಲೂ ಕಲರ್ ಏನಾಗುತ್ತೆ, ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಸೊ ಹಾಗಂದ್ರೆ ಇದ್ರ ಹೆಸರೇನು, ಫೆರಸ್ ಸಲ್ಫೇಟ್ ಅಥವಾ ಕಬ್ಬಿಣದ ಸಲ್ಫೇಟ್ ಅಂತ ಇದನ್ನ ನಾವು ಕರಿತೀವಿ, ಕಬ್ಬಿಣದ ಸಲ್ಫೇಟ್. ಓಕೆ? ನೆಕ್ಸ್ಟ್ ಇನ್ನೊಂದೆರಡು ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಮಕ್ಳು ನಾನು ನಿಮ್ಗೆ ಏನ್ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತೀನಿ. ಸೊ CuSO4 ಅಗೇನ್ CuSO4 ಸೊಲ್ಯೂಷನ್ ತಗೊಳ್ತೀನಿ. ಇದ್ರಲ್ಲಿ ನಾನು ಏನ್ ಮಾಡ್ತೀನಿ, ಜಿಂಕ್ ಅಥವಾ ಸತು ಹರಳುಗಳನ್ನ ಹಾಕ್ತೀನಿ.
ಜಿಂಕ್ ಅಥವಾ ಸತು. ಸತುವನ್ನ ಹಾಕಿದಾಗ ಏನಾಗುತ್ತೆ ಇದು ಅಂತ ಹೇಳಿದ್ರ ZnSO4 ಅಂದ್ರ ಜಿಂಕ್ ಸಲ್ಫೇಟ್ ಅಥವಾ ಸತುವಿನ ಸಲ್ಫೇಟ್ ಅಂತ ಹೇಳ್ತೀವಿ. ಸತುವಿನ ಸಲ್ಫೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಕಾಪರ್ ಏನಾಗುತ್ತೆ ಸಪರೇಟ್ ಆಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಯಾವ್ದಂತಂದ್ರೆ CuCl2 ಅಕ್ವಿಯಸ್ ಸೊಲ್ಯೂಷನ್ ಇರುತ್ತೆ. ಇದಕ್ಕೆ ನಾನೇನ್ ಮಾಡ್ತೀನಿ, ಲೆಡ್ ಅನ್ನ ಹಾಕ್ತೀನಿ. ಓಕೆ, ಸೊ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಇದು PbCl2 ಆಗಿ ಕನ್ವರ್ಟ್ ಆಗುತ್ತೆ. PbCl2 ಪ್ಲಸ್ ಕಾಪರ್ ಏನಾಗುತ್ತೆ ಹೊರಗಡೆ ಬರುತ್ತೆ. ಹೌದಾ, ನಾನ್ ನಿಮ್ಗೆ ಸ್ಥಾನಪಲ್ಲಟ ಕ್ರಿಯೆಗೆ 3 ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ. ಹೌದಾ, ಹಾಗಾದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನು ಅಂತ ಇಲ್ಲಿ ನೋಡಿ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ನಾವು ಐರನ್ ಮೇಲನ್ನ ಹಾಕಿದಾಗ ಏನಾಯ್ತು, ಈ ಸಲ್ಫೇಟ್ ಅದು ಕಾಪರ್ ಏನಾಗುತ್ತೆ, ಇದು ಕಬ್ಬಿಣ ಅನ್ನುವಂಥದ್ದು ಏನಾಯ್ತು ಸಲ್ಫೇಟ್ ಜೊತೆಗೆ ಏನಾಯ್ತು ಕಂಬೈನ್ ಆಯ್ತು. ಬದಲಾಗಿ ಕಾಪರ್ ಏನಾಯ್ತು ಅಂದ್ರೆ ಹೊರಗಡೆ ಬಂತು. ಹೌದಾ, FeSO4 ಪ್ಲಸ್ Cu ಆಗಿ ಏನಾಯ್ತು ಕನ್ವರ್ಟ್ ಆಯ್ತು. ಅಲ್ಲಿಗೆ ನಮ್ದು ಅರ್ಥ ಏನಾಯ್ತು, ಹಾಗಾದ್ರೆ Fe ಅನ್ನುವಂಥದ್ದು ಏನಾಗಿರುತ್ತೆ, Fe ಅನ್ನುವಂಥದ್ದು ಕಾಪರ್ ಗಿಂತಾನು ಏನಾಗಿರುತ್ತೆ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಅದೇ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಗೆ ನಾವು ಜಿಂಕ್ ಅನ್ನ ಹಾಕಿದಾಗ, ಸತುವನ್ನ ಹಾಕಿದಾಗ ಏನಾಗುತ್ತೆ, ಸತುವಿನ ಸಲ್ಫೇಟ್ ಆಗಿದ್ದು ಹೊರಗಡೆ ಬಂತು. ಅಂದ್ರೆ ಈ ಸತು ಏನಾಯ್ತು ಅಂತ ಹೇಳಿದ್ರ ಜಿಂಕ್ ಜೊತೆಗೆ ಸತು ಅನ್ನುವಂಥದ್ದು ಏನಾಯ್ತು ಸಲ್ಫೇಟ್ ಜೊತೆ ಏನಾಯ್ತು ಕಂಬೈನ್ ಆಯ್ತು. ಬದಲಾಗಿ ಕಾಪರ್ ಏನಾಗುತ್ತೆ ಅಂದ್ರೆ ಹೊರಗಡೆ ಬರುತ್ತೆ. ಅಲ್ಲಿಗೆ ಏನಂತ ನಾವು ಅರ್ಥ ಮಾಡ್ಕೋಬೇಕು, ಜಿಂಕ್ ಅನ್ನುವಂಥದ್ದು ಕಾಪರ್ ಗಿಂತಾನು ಹೆಚ್ಚು ಕ್ರಿಯಾಕಾರಿಯಾಗಿದೆ, ಮೋರ್ ರಿಯಾಕ್ಟಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ CuCl ತಗೊಳ್ರಿ. CuCl2 ಸೊಲ್ಯೂಷನ್ ಅಲ್ಲಿ ನಾವು ಲೆಡ್ ಅಥವಾ ಸೀಸವನ್ನ ಹಾಕಿದಾಗ ಏನಾಗುತ್ತೆ, PbCl2 ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಏನಾಯ್ತು, Pb ಅನ್ನುವಂಥದ್ದು ಏನಾಯ್ತು Cl2 ಜೊತೆಗೆ ಕಂಬೈನ್ ಆಯ್ತು. ಅಲ್ಲಿಗೆ ನಾವೇನ್ ಅರ್ಥ ಮಾಡ್ಕೋಬೇಕು, Pb ಅನ್ನುವಂಥದ್ದು ಕಾಪರ್ ಗಿಂತ ಹೆಚ್ಚು ರಿಯಾಕ್ಟಿವ್ ಆಗಿದೆ ಅಂತ ಅರ್ಥ ಆಯ್ತು. ಓಕೆನಾ, ಹಾಗಾದ್ರೆ ಇಲ್ಲಿ ನಾವು ಸ್ಥಾನಪಲ್ಲಟ ಕ್ರಿಯೆಗೆ ಏನೇನೆಲ್ಲ ಡೆಫಿನೇಷನ್ ಅನ್ನು ಕೊಡ್ಬೋದು ಅಂತ ಹೇಳಿದ್ರ, ಹೆಚ್ಚು ಕ್ರಿಯಾಕಾರಿ ಧಾತುಗಳು ಕಡಿಮೆ ಕ್ರಿಯಾಕಾರಿ ಧಾತುಗಳನ್ನ ಅವುಗಳ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ಏನಂತ ಕರಿತೇವೆ, ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಓಕೆ, ಸೊ ಇವಾಗ ಇಲ್ಲಿ ನಾನು ಡೆಫಿನೇಷನ್ ಅನ್ನ ಬರಿತೇನೆ. ಏನಂತ ಹೇಳಿದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂತಂದ್ರೆ ಏನಂತಂದ್ರೆ, ಹೆಚ್ಚು ಕ್ರಿಯಾಪಟು ಧಾತುಗಳು ಕಡಿಮೆ ಕ್ರಿಯಾಪಟು ಧಾತುವನ್ನ ಅವುಗಳ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುವ ಪ್ರಕ್ರಿಯೆಗೆ ಏನಂತ ಕರಿತೀವಿ ನಾವು, ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಪ್ರಕ್ರಿಯೆಯೇ ಸ್ಥಾನಪಲ್ಲಟ ಕ್ರಿಯೆ ಅಂತ ಗೊತ್ತಾಯ್ತಲ್ಲ ನಿಮ್ಗೆ. ಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ. ಇಲ್ಲಿ ನಾವು ಆರ್ಡರ್ ಆಫ್ ರಿಯಾಕ್ಟಿವಿಟಿ ನೋಡೋಣ. ಕೆಲವೊಂದಿಷ್ಟು ಯಾವ ಲೋಹಗಳು ಎಷ್ಟು ಆಕ್ಟಿವ್ ಆಗಿದಾವ ಅಂತ ಹೇಳಿ. ಸೊ ನಾವು ಫಸ್ಟ್ ತಗೊಂಡೆ Fe is more reactive than zinc is more reactive than ಯಾವ್ದಂತ ಹೇಳಿದ್ರೆ Pb. ಓಕೆ, ನೆಕ್ಸ್ಟ್ Pb is more reactive than copper. ಅಲ್ಲಿಗೆ ತುಂಬಾ ಕಡಿಮೆ ಆಗಿರುವಂತಹ ಕಡಿಮೆ ಕ್ರಿಯಾಕಾರಿ ಲೋಹ ಯಾವುದು, ಕಾಪರ್ ಆಯ್ತು. ಸೊ ಈ 3 ಲೋಹಗಳಿಗೆ ಕಂಪೇರ್ ಮಾಡಿದ್ರೆ ಕಾಪರ್ ಏನಾಗುತ್ತೆ, ತುಂಬಾ ಕಡಿಮೆ ಕ್ರಿಯಾಕಾರಿಯಾದಂತಹ ಲೋಹ ಆಗಿರುತ್ತೆ. ಓಕೆನಾ, ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ಬರುತ್ತೆ. ಸೊ ಅದು ಸಹ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಾನ್ಸೆಪ್ಟ್ ಇದೆ. ಸೊ ಅದನ್ನು ಸಹ ನಾವೀಗ ನೋಡೋಣ. ಸೊ ದ್ವಿಸ್ಥಾನಪಲ್ಲಟ ಕ್ರಿಯೆ ಯಾವ್ದಂತ ಹೇಳಿದ್ರೆ ಇದು ನಾಲ್ಕನೇ ವಿಧವಾದಂತಹ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀನಿ. ಓಕೆನಾ, ಸೊ ಇಲ್ಲಿ ನಾನು ನಿಮ್ಗೆ ಫಸ್ಟ್ ಇದ್ರದ್ದು ಡೆಫಿನೇಷನ್ ಬರೆಸ್ಬಿಡ್ತೀನಿ. ಅದಾದ್ಮೇಲೆ ನಾನು ನಿಮ್ಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ. ಓಕೆ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಅನಿಲಗಳ ವಿನಿಮಯವಾಗುತ್ತದೆಯೋ ಅಯಾನುಗಳ
ವಿನಿಮಯ. ಅಯಾನುಗಳ ಅಂದ್ರ ಯಾವುದರ ಮಧ್ಯೆ ಅಂತ ಹೇಳಿದ್ರ ಪ್ರತಿವರ್ತಕಗಳ ಮಧ್ಯೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನ ಏನಂತ ಕರಿತೀವಿ ನಾವು? ಅಂತಹ ಕ್ರಿಯೆಯನ್ನ ಏನಂತ ಕರಿತೀವಿ? ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ಅಯಾನುಗಳ ವಿನಿಮಯ ಯಾವುದ್ರ ಮಧ್ಯೆ ಆಗತ್ತೆ? ಪ್ರತಿವರ್ತಕಗಳ ಮಧ್ಯೆ ಅಯಾನುಗಳ ವಿನಿಮಯ ಆಗುತ್ತೆ. ಓಕೆನಾ? ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ, ಈಗ 2 ಟೆಸ್ಟ್ ಟ್ಯೂಬ್ ಇರುತ್ತೆ. ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ತಗೊಳ್ತೀವಿ. ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇವಾಗ Na2SO4 ಸೊಲ್ಯೂಷನ್ ತಗೊಳ್ತೀವಿ. ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ BaCl2 ಸೊಲ್ಯೂಷನ್ ಅನ್ನ ತಗೊಳ್ತೀವಿ. ಸೊ ಇದು ಅಕ್ವಿಯಸ್ ಇರುತ್ತೆ, ಇದು ಅಕ್ವಿಯಸ್ ಇರುತ್ತೆ. ಯಾವ್ದು ಸೊಲ್ಯೂಷನ್ ಇರುತ್ತಲ್ಲ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಅಕ್ವಿಯಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇವಾಗ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದ್ರೇನು ಅಂತ ನಾವು ಡೆಫಿನೇಷನ್ ನೋಡೋದ್ರ ಮೂಲಕ ಇದನ್ನ ಹೇಳ್ಬೋದು. ಇಲ್ಲಿ ಪ್ರತಿವರ್ತಕಗಳ ಮಧ್ಯೆ ಅಯಾನುಗಳ ವಿನಿಮಯ ಆಗುತ್ತೆ ಅಂತ ಹೇಳಿದೆ. ಸೊ ಅಯಾನುಗಳ ವಿನಿಮಯ ಹೆಂಗಾಗುತ್ತೆ? ಇಲ್ಲಿ ನೋಡ್ರಿ, ಇದು NaSO4 ಅಂತ ಇದೆಯಲ್ಲ, ಇದರಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಸೊ Na ಅನ್ನೋದು ಪಾಸಿಟಿವ್ ಚಾರ್ಜ್, SO4 ಅನ್ನೋದು ನೆಗೆಟಿವ್ ಚಾರ್ಜ್. ಅಂಡ್ BaCl2 ನಲ್ಲಿ ಏನಾಗುತ್ತೆ? Ba ಅನ್ನುವಂಥದ್ದು ಪಾಸಿಟಿವ್ ಚಾರ್ಜ್ ಇರುತ್ತೆ, Cl ಅನ್ನುವಂಥದ್ದು ಏನಾಗಿರುತ್ತೆ? ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ +1+2 ಅದು ಬೇರೆ. ಓಕೆನಾ? ಸೊ ಇಲ್ಲಿ ಪ್ಲಸ್ ಯಾವ್ದು ಮೈನಸ್ ಯಾವ್ದು ಅನ್ನೋದನ್ನ ಮಾತ್ರ ನಾವೀಗ ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಇವಾಗ ಅಯಾನುಗಳ ವಿನಿಮಯ ಹೆಂಗಾಗುತ್ತೆ ಅಂತ. ಸೊ ಇದ್ರಲ್ಲಿರುವಂತಹ ಪಾಸಿಟಿವ್ ಅಯಾನು ಇಲ್ಲಿರುವಂತಹ ನೆಗೆಟಿವ್ ಅಯಾನ್ ಜೊತೆ ಕಂಬೈನ್ ಆಗುತ್ತೆ, ಇಲ್ಲಿರುವಂತಹ ನೆಗೆಟಿವ್ ಅಯಾನ್ ಇಲ್ಲಿರುವಂತಹ ಪಾಸಿಟಿವ್ ಅಯಾನ್ ಜೊತೆಗೆ ಕಂಬೈನ್ ಆಗುತ್ತೆ. ಹೆಂಗ್ ಕಂಬೈನ್ ಆಗುತ್ತೆ? ಇಲ್ಲಿ ಸೋಡಿಯಂ ಇದೆಯಲ್ಲ, ಈ ಸೋಡಿಯಂ ಏನ್ ಮಾಡುತ್ತೆ? Cl2 ಜೊತೆಗೆ ಕಂಬೈನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈ Bn ಇದೆ, ಇದೇನ್ ಮಾಡುತ್ತೆ? SO4 ಜೊತೆಗೆ, ಅಂದ್ರೆ ಬೇರಿಯಂ ಇದೆ, SO4 ಜೊತೆಗೆ ಕಂಬೈನ್ ಆಗುತ್ತೆ. ಓಕೆನಾ? ಸೊ ಅದನ್ನ ನಾವು ಯಾವ ರೀತಿ ಉತ್ಪನ್ನಗಳಲ್ಲಿ ಬರಿಬಹುದು? ಹಾಗಾದ್ರೆ BaSO4 ಬರಿತೀವಿ. BaSO4 ಇದನ್ನ ನಾವು ಬೇರಿಯಂ ಸಲ್ಫೇಟ್ ಸೊಲ್ಯೂಷನ್ ಅಂತ ಕರಿತೇವೆ. ಇದು ಬಿಳಿಯ ಪ್ರಕ್ಷೇಪವನ್ನ ಉಂಟು ಮಾಡುತ್ತೆ. ಬಿಳಿಯ ಪ್ರಕ್ಷೇಪವನ್ನು ಉಂಟು ಮಾಡುತ್ತೆ. ಸೊ ಇದು ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ಸಾಲಿಡ್ ರೂಪದಲ್ಲಿ ಇರುತ್ತೆ. ಪ್ರಕ್ಷೇಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಹಾಲ್ ಕೆಟ್ಟಿರುತ್ತೆ, ಆ ಹಾಲನ್ನು ನಾವೇನ್ ಮಾಡ್ತಾ ಇದೀವಿ? ಕುದಿಸ್ತೀವಿ. ಕುದಿಸಿದಾಗ ಏನಾಗುತ್ತೆ? ಸಾಲಿಡ್ ಬರುತ್ತೆ. ಹೌದಾ? ಪ್ಯೂರ್ ಆಗಿರುವಂತಹ ಲಿಕ್ವಿಡ್ ಇರಂಗಿಲ್ಲ. ಅದ್ರಲ್ಲಿ ಏನಿರುತ್ತೆ? ಸಾಲಿಡ್ ಮತ್ತೆ ನೀರು ಎರಡನ್ನೂ ಸಹ ಮಿಕ್ಸ್ ಆಗಿರುತ್ತೆ. ಆ ರೀತಿಯಾದಂತಹ ಬಿಳಿಯ ಪ್ರಕ್ಷೇಪ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ನೋಡ್ತೀವಿ. ಓಕೆನಾ? ಸೊ ಬಿಳಿಯ ಪ್ರಕ್ಷೇಪ ಇಲ್ಲಿ ಉಂಟಾಗುತ್ತೆ. ಸೊ ಇನ್ನೂ ಒಂದು ಯಾವ್ದು ಉತ್ಪನ್ನ ಅಂತ ಹೇಳಿದ್ರೆ ಯಾವುದು? NaCl ಪ್ಲಸ್ ಇಲ್ಲಿ 2 ಮಾಲಿಕ್ಯೂಲ್ಸ್ ಇರೋದ್ರಿಂದ NaCl ಇದು ಸಹ ಏನಾಗುತ್ತೆ? ಅಕ್ವಿಯಸ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಇದ್ಯಾವುದು? ಸೋಡಿಯಂ ಸಲ್ಫೇಟ್. ಇದು ಸೋಡಿಯಂ ಸಲ್ಫೇಟ್. ಅಂಡ್ ಇದೇನು ಅಂತ ಹೇಳಿದ್ರ ಬೇರಿಯಂ ಕ್ಲೋರೈಡ್ ಅಂಡ್ ಇದೇನಂತಂದ್ರ ಬೇರಿಯಂ ಸಲ್ಫೇಟ್. ನಮಗ್ ಸಿಗುವಂತದ್ದೇನು ಅಂದ್ರೆ ಬೇರಿಯಂ ಸಲ್ಫೇಟ್ ಸಿಗುತ್ತೆ. ಇದ್ಯಾವ್ದು ಅಂತಂದ್ರೆ ಸೋಡಿಯಂ ಕ್ಲೋರೈಡ್. ಸೊ ಈ ಸೋಡಿಯಂ ಕ್ಲೋರೈಡ್ ಅನ್ನುವಂಥದ್ದು ನಾವು ಉಪಯೋಗ ಮಾಡುವಂತ ದೈನಂದಿನ ಜೀವನದಲ್ಲಿ ನಾವೇನು ಅಡಿಗೆ ಉಪ್ಪನ್ನು ಯೂಸ್ ಮಾಡ್ತೀವಿ, ಅದ್ರ ಸೂತ್ರನೂ ಸಹ NaCl ಆಗಿರುತ್ತೆ. ಬಟ್ ಇಲ್ಲಿ ಅದೇನಾಗಿರುತ್ತ? ಅಕ್ವಿಯಸ್ ಫಾರ್ಮ್ ಅಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ಸೋಡಿಯಂ ಸಲ್ಫೇಟ್ ಆಗಿರ್ಬೋದು, ಬೇರಿಯಂ ಕ್ಲೋರೈಡ್ ಎರಡನ್ನ ನಾವು ಲಿಕ್ವಿಡ್ ಫಾರ್ಮ್ ಅಲ್ಲಿ ತಗೊಂಡಿರೋದ್ರಿಂದ, ಅಕ್ವಿಯಸ್ ಫಾರ್ಮ್ ಅಲ್ಲಿ ತಗೊಂಡಿರೋದ್ರಿಂದ ಇದನ್ನ ಒಂದನ್ನು ಹೊರತುಪಡಿಸಿ ಅದೇನಾಗಿರುತ್ತೆ? ಅಕ್ವಿಯಸ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಹಾಗಾದ್ರೆ ನಿಮಗೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದ್ರೇನು ಅಂತ ಗೊತ್ತಾಯ್ತು. ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ಮಧ್ಯೆ, ನಾನು ಇಲ್ಲಿ ಒಂದು ವರ್ಡ್ ಅನ್ನ ಮಿಸ್ ಮಾಡಿದ್ದೀನಿ, ಬರೆಯೋದು ಅಡ್ಜಸ್ಟ್ ಮಾಡ್ಕೊಳ್ಳಿ, ನೀವೇ ಬರ್ಕೊಳ್ರಿ. ಪ್ರತಿವರ್ತಕಗಳ ಮಧ್ಯೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಯನ್ನ ಏನಂತ ಕರಿತೇವೆ? ದ್ವಿಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಇಲ್ಲಿ ಎರಡೆರಡು ಸಲ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಅಂದ್ರೆ Na ಅನ್ನುವಂಥದ್ದು ಒಂದ್ಸರಿ ಡಿಸ್ಪ್ಲೇಸ್ಮೆಂಟ್ ಆಯ್ತು, ಸೋಡಿಯಂ ಅನ್ನುವಂಥದ್ದು ಇನ್ನೊಂದ್ಸರಿ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಸೊ ಹಾಗಾಗಿ ಇದನ್ನ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಇನ್ನೊಂದೇನಂದ್ರೆ
ಬೇರಿಯಂ ಸಲ್ಫೇಟ್ ಏನು ಬಿಳಿಯ ಪ್ರಕ್ಷೇಪ ಉಂಟಾಯ್ತು, ಇದನ್ನ ನಾವೇನಂತ ಕರಿಬಹುದು, ಈ ಒಂದು ಎಕ್ಸಾಂಪಲ್ ಅಂದ್ರ ಪ್ರಕ್ಷೇಪ ಏನಾದ್ರೂ ಉಂಟಾಯ್ತು ಅಂತ ಹೇಳಿದ್ರೆ ಅದನ್ನ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಬಿಳಿಯ ಪ್ರಕ್ಷೇಪ ಉಂಟಾಯ್ತು, ಪ್ರಕ್ಷೇಪಣ ಕ್ರಿಯೆ ಅಂತಾನು ಸಹ ನಾವೇನ್ ಮಾಡ್ತೀವಿ, ಈ ಒಂದು ರಿಯಾಕ್ಷನ್ ಅನ್ನ ಕರಿತೀವಿ. ಸೊ ಇಲ್ಲಿಗೆ ಏನಾಯ್ತು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎರಡನ್ನೂ ಸಹ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಯಾವ್ದಂತ ಹೇಳಿದ್ರೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂದ್ರ ರೆಡಾಕ್ಸ್ ರಿಯಾಕ್ಷನ್ಸ್ ಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನನ್ನ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.